ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತಿನ ಏನು ಟಾಪಿಕ್ ಅಂತ ಅಂದರೆ, ನಾವು ಸದಾ ಹಸನ್ಮುಖಿಯಾಗಿರಲು, ಸಂತೋಷವಾಗಿರಲು ನಾನು ಹೇಳ್ತಕ್ಕಂತಹ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಬೆಸ್ಟ್ ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಯಾವಾಗಲೂ ಸಂತೋಷವಾಗಿ ಹಸನ್ಮುಖಿಯಾಗಿದ್ದು ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಗುರಿ, ಸಕ್ಸಸ್, ಸಾಧನೆಗಳನ್ನ ಒಂದು ಒಳ್ಳೆ ರೀತಿ ಮಾಡ್ಬೋದು. ಯಾಕಂದರೆ ನಮ್ಮ ಮೈಂಡ್ನಲ್ಲಿ ಒಂದು ಒಳ್ಳೆ ರೀತಿ ಪಾಸಿಟಿವ್ ವೈಬ್ರೇಷನ್ ಬಂದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗಲ್ಲ. ಒಂದು ಒಳ್ಳೆ ರೀತಿ ನಾವು ಮಾಡ್ತಕ್ಕಂತಹ ಕೆಲಸವನ್ನು ಸಕ್ಸಸ್ಫುಲ್ ಮಾಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ, ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಂಥ ಒಳ್ಳೆ ಉಪಯುಕ್ತವಾದಂಥ ಮಾಹಿತಿ, ಇಂಥ ಒಳ್ಳೊಳ್ಳೆ ಕಂಟೆಂಟ್ ಮುಂದೆ ಪ್ರತಿನಿತ್ಯ ನಿಮಗೆ ತರ್ತಾ ಇರ್ತೀನಿ. ಜೀವನಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಸಿಕ್ಕಿದಾಗ ನಮ್ಮ ಗುರಿನ ತಲುಪೋದಕ್ಕೆ ಒಂದು ಒಳ್ಳೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಲೆಟ್ಸ್ ಕಮ್ ಗೈಸ್. ಸ್ನೇಹಿತರೆ, ನೀವು ನೋಡಿದ್ದೀರಾ, ಯಾವಾಗಲೂ ಕೆಲವರು ತುಂಬ ಹಸನ್ಮುಖಿಯಾಗಿರ್ತಾರೆ, ತುಂಬ ಸಂತೋಷವಾಗಿರ್ತಾರೆ. ಅವ್ರಿಗೆ ಒಂದು ಗುಡ್ ರಿಲೇಷನ್ಶಿಪ್ ಸಿಗಿರುತ್ತೆ. ಅವ್ರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಾವು ಪಾಸಿಟಿವ್ ವೈಬ್ರೇಷನಲ್ಲಿ ತಗೊಂಡು ತುಂಬ ಒಳ್ಳೆ ರೀತಿ ಸಕ್ಸಸ್ನ ಕಾಣ್ತಾರೆ, ಒಳ್ಳೆ ಕುಟುಂಬವನ್ನು ಹೊಂದಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಕಾಡ್ತಕ್ಕಂತಹ ಒಂದು ಕ್ವಶನ್ ಏನಂದರೆ, ಈ ಒಂದು ಜೀವನದ ಬದುಕು ನನಗೆ ಯಾಕೆ ಸಿಗ್ತಿಲ್ಲ? ಇಂಥ ಒಂದು ವೈಬ್ರೇಷನ್ನ ನಾನು ಯಾಕೆ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ? ನನ್ನ ಲೈಫಲ್ಲಿ ಏನೇನೆಲ್ಲ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ನಾನು ಏನಕ್ಕೆ ಮಾಡೋಕ್ಕಾಗ್ತಿಲ್ಲ? ಇದೆಲ್ಲ ಕಾಡ್ತಕ್ಕಂತಹ ಪ್ರಶ್ನೆ. ಇದಕ್ಕೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಒಂದು ಒಳ್ಳೆ ಸಕಾರಾತ್ಮಕ ಯೋಚನೆಗಳನ್ನ ನಿಮ್ಮ ಮೈಂಡ್ನಲ್ಲಿ ತಗೊಳ್ಳಿ ಸ್ನೇಹಿತರೆ. ಅದಕ್ಕೆ ಹೇಳೋದು ಯದ್ಭವಂ ತದ್ಭವತಿ ಅಂತ. ಅಂದರೆ ನಾವು ಮೈಂಡಲ್ಲಿ ಏನನ್ನ ಯೋಚನೆ ಮಾಡ್ತಾ ಇರ್ತೀವೋ, ನಮ್ಮ ಮನಸ್ಸಲ್ಲಿ ಏನನ್ನ ಯೋಚನೆ ಮಾಡ್ತಾ ಇರ್ತೀವೋ ಅದರಂತೆ ಆಗ್ತಾ ಹೋಗುತ್ತೆ ನಮ್ಮ ಜೀವನ. ನಮ್ಮ ಮೈಂಡಿಗೆ ಇದು ಕೆಟ್ಟದ್ದು ಒಳ್ಳೆಯದು ಅಂತ ಗೊತ್ತಿರಲ್ಲ. ನಮಗೆ ಮೂಗಿನ ಕೆಲಸ ಏನು, ವಾಸನೆನ ಅಂದರೆ ಅದರ ಪರಿಮಳನ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ನಮ್ಮ ಮೆದುಳಿನ ಕೆಲಸ ಯೋಚನೆ ಮಾಡ್ತಕ್ಕಂಥದ್ದು. ಮೆದುಳಿದೆ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಬರ್ತಕ್ಕಂಥದ್ದು ಸಹಜ. ಅದನ್ನು ನಾನು ಯಾವ ರೀತಿ ಏನನ್ನು ಯೋಚನೆ ಮಾಡ್ತಿದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ, ನಾನು ಹೇಳೋದು ಯಾವಾಗಲೂ ಕೂಡ ಎಚ್ಚರಿಸ್ತಾ ಇರ್ತೀನಿ ನಿಮಗೆ, ಸಕಾರಾತ್ಮಕ ಯೋಚನೆಗಳನ್ನು ಮಾಡಿ ಆದಷ್ಟು ನಕಾರಾತ್ಮಕ ಯೋಚನೆಗಳಿಂದ ದೂರ ಇರಿ ಅಂತ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಆಗೋಗ್ಬಿಡ್ತು ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ. ಏನಪ್ಪ ನನ್ನ ಜೀವನ ಹೀಗೆ ಆಗೋಯ್ತಲ್ಲ ಅಂತ. ಅದಕ್ಕೆ ಸಮಸ್ಯೆನೇ ಏನು ಬಂದಿದೆ, ಅದಕ್ಕೆ ಏನನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ಥಿಂಕ್ನ ಮಾಡಲ್ಲ. ಈ ಲೈಫ್ ಅಂದ್ರೇ ಹಾಗೆ ಸ್ನೇಹಿತರೆ, ಈ ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಹೇಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೆ ನಾವು ಪಾಸ್ ಆಗ್ತಾ ಹೋಗ್ತಾ ಇರ್ತೀವೋ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ಏಳು ಬೀಳು ಅನ್ನೋದು ಸಹಜ ಇದ್ದೇ ಇರುತ್ತೆ. ಸೊ ಈ ಲೈಫ್ ಅನ್ನೋದು ಕಾಂಪ್ಲಿಕೇಶನ್ ಇದ್ದ ಹಾಗೆ. ನೀವು ಈಗ ಒಂದು 10 ವರ್ಷದ ಹಿಂದೆ ಯೋಚನೆ ಮಾಡಿ ನೋಡಿ, ಆವಾಗ ಹೇಗಿತ್ತು ಲೈಫ್, ಇವಾಗ ಹೇಗಿದ್ದೆ, ಬೆಟರ್ ದೆನ್ ನಿಮಗೆ ಬೆಟರ್ ಪ್ಲೇಸ್ ಎಲ್ಲ ಇರುತ್ತೆ ಆ ಲೈಫ್ ನಿಮಗೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏಳು ಬೀಳು ಬರ್ತಕ್ಕಂತಹದ್ದು ಸಹಜನೇ ಸ್ನೇಹಿತರೆ. ಈ ಸಕಾರಾತ್ಮಕ ಯೋಚನೆಗಳೊಂದಿಗೆ ನೀವು ಹೋರಾಟ ಮಾಡಿ ನಕಾರಾತ್ಮಕ ಯೋಚನೆಗಳನ್ನು ನೀವು ಬಂಧಿಸಬೇಕಾಗತ್ತೆ ಸ್ನೇಹಿತರೆ. ನಿಮಗೆ ಒಂದು 3 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಬ್ಬ ತುಂಬ ಜೋರು ಮಾಡ್ತಿರ್ತಾನೆ, ತುಂಬ ಗಲಾಟೆ ಮಾಡ್ತಾ ಇರ್ತಾನೆ, ಯಾವುದೊಂದು ವಿಷಯಕ್ಕೂ ತುಂಬ ಕೋಪ ಮಾಡ್ಕೊಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಅಳ್ತಾ ಇರ್ತಾನೆ, ತುಂಬ ಇನ್ನೋಸೆನ್ಸ್. ನೀವೇನಾದರೂ ಒಂದು ಕಾಲ್ ಮಾಡಲಿಲ್ಲ ಅಂದರೆ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅಂದರೆ ನನ್ನ ಕಂಡ್ರೆ ಇಷ್ಟ ಇಲ್ವೇನೋ, ನನ್ನ ನಡ್ಕೊಳ್ತಿರೋ ರೀತಿ ಸರಿ ಇಲ್ವೇನೋ ಅಂತ ಅವರೇ ಒಂದು ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ 3ನೇ ವ್ಯಕ್ತಿ ಇರ್ತಾನೆ, ತುಂಬ ಅಟ್ರಾಕ್ಟಿವ್ ಆಗಿರ್ತಾನೆ, ಯಾವಾಗಲೂ ಪಾಸಿಟಿವ್ ಆಗಿರ್ತಾನೆ, ನಗ್ತಾ ಇರ್ತಾನೆ, ನಗಿಸ್ತಾ ಇರ್ತಾನೆ, ಹೀಗೆ ಸಕಾರಾತ್ಮಕ ಯೋಚನೆಯೊಳಗೆ ಮುಳುಗೋಗಿರ್ತಾನೆ. ಸೊ ಈ 3 ಜನ ವ್ಯಕ್ತಿಯಲ್ಲಿ ನಿಮಗೆ ಇಷ್ಟ ಆಗ್ತಕ್ಕಂತಹ ವ್ಯಕ್ತಿ ಯಾರು? ಆಬ್ವಿಯಸ್ಲಿ 3ನೇ ವ್ಯಕ್ತಿ. ಹೀಗೆ ನೀವು ಯಾವಾಗಲೂ ಸಂತೋಷವಾಗಿ ಸಕಾರಾತ್ಮಕ ಯೋಚನೆಗಳೊಂದಿಗಿದ್ರೆ ಜನ ನಿಮ್ಮನ್ನು ಮ್ಯಾಗ್ನೆಟ್ ರೀತಿ ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಈ ಸಕಾರಾತ್ಮಕ ಯೋಚನೆಗಳನ್ನ ಗೆಲ್ಬೋದು, ಬಟ್ ಎನರ್ಜಿ ಅನ್ನೋದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ನಗ್ತಾನೇ ಇರ್ತೀರ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೊರತೆ ಇರ್ತಾರೆ. ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ಒಂದು ತಾಯಿ ಬಂದು ನೀವು ಖುಷಿಯಾಗಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ನೋವನ್ನ ಏನೋ ಒಂದು ಯೋಚನೆಯಲ್ಲಿ ಇದೆಯರಲ್ಲ ಅನ್ನೋ ಒಂದು ಮಾತು ಹೇಳಿದಾಗ
ಅವರು ಒಂದು ಏನು ಸೈಕಾಲಜಿ ಆಗಿರಲ್ಲ, ಹಾಗೆ ಅವ್ರಿಗೇನೊಂದು ಆವಿಷ್ಕಾರ ಶಕ್ತಿ ಇರಲ್ಲ. ಸೊ ಆ ಒಂದು ವೈಬ್ರೇಷನ್ ನಿಮ್ಮಲ್ಲಿ ಒಂದು ಕನೆಕ್ಟ್ ಆಗ್ತಾ ಇರುತ್ತೆ. ನಿಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದಾಗ ನೀವು ಹೇಗೆ ವರ್ತಿಸ್ತಾ ಇದ್ದೀರಾ ಆ ಒಂದು ಕನೆಕ್ಟ್ ನಿಮ್ಗಾಗ್ತಾ ಇರುತ್ತೆ. ನಮ್ಮ ಮನಸ್ಸು ಏನನ್ನ ಯೋಚನೆ ಮಾಡ್ತಾ ಇರುತ್ತೋ ಅದೇ ನಮ್ಮ ಮೆದುಳಿಗೆ ಕಳಿಸ್ತಕ್ಕಂಥದ್ದು. ಹೀಗೆ ಒಂದು ಸಕಾರಾತ್ಮಕ ಯೋಚನೆಗಳನ್ನ ನೀವು ಪ್ರತಿದಿನ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ನೆಗೆಟಿವ್ ಥಾಟ್ಸ್ ಬರೋದನ್ನು ಅವಾಯ್ಡ್ ಮಾಡದೆ ಅದ್ರ ಜೊತೆ ಸವಾಲು ಮಾಡಿ ನಿಮ್ಮ ಲೈಫನ್ನು ಒಂದು ಒಳ್ಳೆ ರೀತಿ ಸಕ್ಸಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೀವನದಲ್ಲಿ ಕೆಲವೊಂದು ಸಲ ಹೀಗೇನೆ ನಾವು ಏನನ್ನ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇರ್ತೀವೋ ಪದೇ 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 ಅದೇ ವಿಚಾರ ನಮ್ಮ ಮೈಂಡಿಗೆ ಬರುತ್ತೆ. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ನಮ್ಮ ಮೈಂಡ್ ಆ ಥರ ಯೋಚನೆ ಮಾಡ್ತಾ ಇರುತ್ತೆ. ನಾನು ಅದ್ರ ಬಗ್ಗೆನೇ ನೀನು ಥಿಂಕ್ ಮಾಡ್ತಾ ಇದ್ದಾಗ ಅದೇ ಯೋಚನೆ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾನು ಕೋತಿಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದರೆ ಆ ಕೋತಿಗಳು ಕಣ್ಣು ಮುಚ್ಚಿದ್ರೆ ಆ ಕೋತಿಗಳ ಪಿಕ್ಚರೇ ಬರ್ತಾ ಇರುತ್ತೆ. ಹಾಗೆ ನಮ್ಮ ಮೈಂಡ್ ಏನನ್ನ ಕೆಲಸ ಮಾಡ್ತಾ ಇರುತ್ತೋ, ಏನನ್ನ ಯೋಚನೆ ಮಾಡ್ತಾ ಇರುತ್ತೋ ಅದ್ರ ಮೇಲೆ ನಮ್ಮ ಮನಸ್ಥಿತಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಕೆಲವೊಂದು ಸಿಚುವೇಶನ್ ಬರುತ್ತೆ, ನಿಮಗೆ ದುಃಖದ ಸಂಗತಿ ಬಂದರೆ ನೀವು ಎದುರಿಸ್ರು ಬಿಡ್ತೀರಾ. ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಅದನ್ನು? ಹೀಗಾಗೋಯ್ತಾ, ಈ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಅದೇ ನಿಮಗೆ ಖುಷಿಯಾದಂತಹ ಸಂತೋಷವಾದಂತಹ ವಿಚಾರ ಬಂತ ಅಂದಾಗ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ಹೇ ಹೌದಾ, ಈ ಥರ ಆಯಿತಾ ಅಂತ ಈ ಥರ ಒಂದು ಖುಷಿನಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಉಸಿರಿಗೆ ಅಷ್ಟು ಶಕ್ತಿ ಇದೆ. ವೆರಿ ಸಿಂಪಲ್ ಸ್ನೇಹಿತರೆ, ನೀವು ಯಾವುದೇ ಧರ್ಮದಲ್ಲಾದರೂ ಇರಿ, ಏನಾದರೂ ಮಾಡಿ, ನನಗೆ ಮೆಡಿಟೇಷನಲ್ಲಿ ಕಾಂಪ್ಲಿಕೇಶನ್ ಆಗ್ತಾ ಇಲ್ಲ ಅನ್ನೋರಾಗಿರ್ಬೋದು, ಏನಾದರೂ ಆಗಿರ್ಬೋದು, ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ಮೈಂಡನ್ನು ಒಂದು ಸಕಾರಾತ್ಮಕ ಯೋಚನೆಗೆ ಕಂಟ್ರೋಲಿಗೆ ತರಬಹುದು. ಅಂದರೆ ಏನು, ಈ ಸಕಾರಾತ್ಮಕ ಯೋಚನೆಗಳಿಂದ ಯೋಚನೆ ಮಾಡೋದಕ್ಕೆ ಒಂದು ಏನನ್ನ ಮಾಡಬೇಕು ಅಂತ ಅಂದರೆ ಬಾಕ್ಸ್ ಬ್ರೀತಿಂಗ್. ಅಂದರೆ ನಿಮ್ಮ ಉಸಿರಿನ ನಿಧಾನವಾಗಿ ಮೇಲೆ ಇರೇಸ್ ಮಾಡಿ, ನಿಧಾನವಾಗಿ ಮಾಡಬೇಕಾದ್ರೆ 1 2 3 4 ಅನ್ನೋದನ್ನು ಕೌಂಟ್ ಮಾಡಿ. ಓಕೆ, ಅದನ್ನು ಕೌಂಟ್ ಮಾಡಾದ್ಮೇಲೆ ಉಸಿರನ್ನ ಸ್ಟಾಪ್ ಮಾಡಾದ್ಮೇಲೆ 7 1 2 3 4 5 6 7 ಅನ್ನೋ ನಂಬರ್ನ ಕೌಂಟ್ ಮಾಡಿ. ಅದೇ ರೀತಿ ನಿಧಾನವಾಗಿ ಉಸಿರನ್ನ ರಿಲೀಸ್ ಮಾಡಿದಾಗ 1 2 3 4 5 6 7 8 ಈ ಥರ ನಿಧಾನವಾಗಿ ಕೌಂಟ್ ಮಾಡ್ತಾ ನಿಮ್ಮ ಉಸಿರನ್ನು ನಿಧಾನವಾಗಿ ಈ ಥರ ಗಮನಿಸ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ಫೋಕಸ್ ಆಗುತ್ತೆ. ಇವಾಗ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ನೀವು ಟ್ರೈ ಮಾಡಿ ಸ್ನೇಹಿತರೆ. ಇವಾಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಬಾಕ್ಸ್ ಬ್ರೀತಿಂಗ್ನ ಮಾಡಿ, ನಿಧಾನವಾಗಿ ಉಸಿರನ್ನ ಮೇಲಕ್ಕೆ ತಗೊಳ್ತಾ 1 2 3 4 ಓಕೆ, ಕ್ಲೋಸ್. ನಿಧಾನವಾಗಿ ನಿಮ್ಮದು ಉಸಿರನ್ನ ಬಿಟ್ಟಾದಮೇಲೆ 1 2 3 4 5 6 7 ಈ ಥರ ನಿಧಾನವಾಗಿ ಉಸಿರನ್ನ ಕೆಳಕ್ಕೆ ಬಿಡಿ. 8 ಕೌಂಟ್ ಮಾಡಿ. 1 2 3 4 5 6 7 8 ಕ್ಲೋಸ್. ಈ ಥರ ಮಾಡ್ತಾ ಇದ್ದಾಗ ಯಾವುದೇ ರೀತಿ ನಿಮ್ಗೆ ಯೋಚನೆಗಳನ್ನ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಸಾಧ್ಯ ಆಗಲ್ಲ. ಹೀಗೆ ನಿಮಗೆ ಏನಾದರೂ ಒಂದು ಸ್ಟ್ರೆಸ್ ಆಗ್ತಾ ಇದ್ರೆ, ಏನಾದರೂ ಒಂದು ವಿಷಯ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಅದೇ ವಿಚಾರ ಪದೇ ಪದೇ ಬರ್ತಿದೆ ಅಂತ ಅಂದರೆ ಇದನ್ನು ಬಾಕ್ಸ್ ಬ್ರೀತಿಂಗ್ ಮಾಡಿ. ನೆಕ್ಸ್ಟ್ ಟಿಪ್ಸ್ ಏನಂತ ಅಂದರೆ, ನೀವು ಮಲಗೋಕ್ಕಿಂತ ಮುಂಚೆ ಒಂದು ಸೇವ್ ಟ್ರಿಪ್ ಮಾಡಿ. ಅಂದರೆ ಸೇವ್ ಟಿಪ್ಸ್ ಅಂತ ಅಂದರೆ ಸ್ನೇಹಿತರೆ, ನಾನೇನಾದರೂ ನಿಮಗೆ ಒಂದು ಸ್ವೀಟನ್ನು ಕೊಡ್ತೀನಿ. ಆ ಸ್ವೀಟನ್ನು ಹೇಗೆ ಸವಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ತಿಂತೀರಾ ಅಲ್ವಾ, ಹಾಗೆ ಜೀವನನೂ ಕೂಡ ನಾವು ಸವಿಸ್ಬೇಕಂತೆ. ನೀವು ಮಲಗೋಕ್ಕಿಂತ ಮುಂಚೆ ಯಾವುದೋ ಒಂದು ಕ್ರೈಮ್ ಸ್ಟೋರಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು, ಅಥವಾ ಯಾರೋ ಒಂದು ಅರೆಸ್ಟ್ ಆಗಿರೋದಾಗಿರ್ಬೋದು, ಈ ಥರದನ್ನೆಲ್ಲ ನೀವು ತಲೆಗೆ ಹಾಕ್ಕೊಂಡು ಮಲಗಿದಾಗ ಮೈಂಡ್ಗೆ ಒಂದು ಕಾಮ್ನೆಸ್ ಸಿಗಲ್ಲ. ಯಾಕ್ರಿ ಬೇಕೋ ಅವ್ರದ್ದು, ಅದು ಹಾಗಾಯಿತು ಹಿಂಗಾಯಿತು, ಒಳ್ಳೆ ವಿಚಾರನ ಕಲೆಕ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ಸವಿಸ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ಏನನ್ನೇ ಆಗಿರಲಿ, ಅಥವಾ ವಾಕಿಂಗ್ ಹೋಗಿರ್ತೀರಾ, ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ನಿಮ್ಮ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿರ್ತಾರೆ, ಅಥವಾ ಯಾವುದೋ ಒಂದು ಮಗು ನಿಮ್ಮನ್ನು ಬಂದು ಮಾತಾಡ್ಸಿರುತ್ತೆ, ಯಾವುದೋ ಒಂದು ಪಕ್ಷಿ ಅಥವಾ ಪ್ರಾಣಿ ನಿಮ್ಮ ಜೊತೆ ಸಂವಹನ ಮಾಡಿರುತ್ತೆ. ಇದ್ರ ಬಗ್ಗೆ ಏನೇ ಒಂದು ವಿಷಯ ಆ ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಒಂದು ಒಳ್ಳೆ ಚಿಕ್ಕ ವಿಷಯನೇ ಆಗಿರಲಿ, ಅದನ್ನು ಸವಿಸಿ, ಅದನ್ನು ಆಲೋಚನೆ ಮಾಡಿ. ನಿಮ್ಮ ಮೈಂಡಿಗೆ ಏನನ್ನ ಕೊಡ್ತಾ ಇರ್ತೀರೋ ಅದು ಯೂನಿವರ್ಸ್ಗೆ ಕೊಡ್ತಾ ಇರುತ್ತೆ. ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಮುಖಾಂತರ ಸ್ವೀಕರಿಸ್ತಾ ಹೋಗುತ್ತೆ, ರೆಕಾರ್ಡ್ ಮಾಡ್ತಾ ಹೋಗುತ್ತೆ.
ನೀವು ಇದನ್ನು ಫಾಲೋ ಮಾಡ್ತಾ ಬನ್ನಿ. ದಯವಿಟ್ಟು ಯಾವುದೇ ರೀತಿ ಕೆಟ್ಟ ಆಲೋಚನೆ, ಕೆಟ್ಟ ಟಾಪಿಕ್ನ ನೋಡಬೇಡಿ. ಈ ಥರತಕ್ಕಂತಹ ಒಂದು ಒಳ್ಳೊಳ್ಳೆ ಕಂಟೆಂಟ್ನ ನೋಡಿ, ಒಳ್ಳೊಳ್ಳೆ ಶಾಂತವಾದಂತಹ ಮ್ಯೂಸಿಕ್ನ ನೋಡಿ, ಒಳ್ಳೊಳ್ಳೆ ಮೆಡಿಟೇಷನ್ನ ಮಾಡಲಿಕ್ಕಾಗಲ್ವಾ ಈ ಬಾಕ್ಸ್ ಬ್ರೀತಿಂಗ್ನ ಮಾಡಿ. ಹಲವಾರು ಕೆಟ್ಟ ಯೋಚನೆಗಳನ್ನ ಮಲಗಿದಾಗ ನಿಮಗೆ ಬೆಳಗ್ಗೆ ಎದ್ದಾಗ ಒಂದು ಕಾನ್ಸಂಟ್ರೇಷನ್ನ ಮಾಡಲಿಕ್ಕಾಗಲ್ಲ, ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ನಾನಾ ರೀತಿ ಕಷ್ಟಗಳು ಬರುತ್ತೆ. ಈ ಜೀವನ ಅನ್ನೋದು ಒಂದು ವಿಸ್ಮಯ ಅನ್ಬೋದು. ಎಷ್ಟು ಬೇಗ ಕಳೆದು ಹೋಗ್ತಿದೆ ನೋಡಿ. ಆಲ್ರೆಡಿ 2025 ಈ ಮಂತೆ ಮುಗಿಯೋ ಡೇಗೆ ಬಂದಿದೆ. ಹಾಗೆ ನಮಗೆ ಮುಂದೆ ತುಂಬ ಚಿಕ್ಕದು ಸಿಗುತ್ತೆ. ಆ ಜೀವನ ಸಿಕ್ಕಿರೋದ್ರಲ್ಲಿ ನಾವು ಒಂದು ಖುಷಿನ ಪಡೋಣ. ಈಗ ನಾನು ದುಃಖದಲ್ಲಿದ್ದೀನಪ್ಪ, ಇವತ್ತು ನನ್ನ ಜೀವನ ಹೀಗಾಗೋಯ್ತು, ಮುಂದೆ ಹೀಗಾಗುತ್ತಾ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾಗ ಅದೇ ರೀತಿ ಯೋಚನೆನಲ್ಲಿ ನೀವು ಮಾಡೋಕ್ಕಾಗದೇ ಇರೋವಂಥ ಸಿಚುವೇಶನ್ಗೆ ಹೋಗುತ್ತೆ. ಅದೇ ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ, ಈ ಥರ ನಾನು ಮಾಡೋದಕ್ಕೆ ಏನು ಸ್ಟ್ರೆಸ್ ತಗೊಳ್ಬೇಕು, ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಹೋದಾಗ ಒಂದು ಒಳ್ಳೆಯ ರೀತಿ ಸೊಲ್ಯೂಷನ್ ಸಿಕ್ಕಿ ನನ್ನ ಜೀವನದಲ್ಲಿ ಏನಾದರೂ ಒಂದು ಮಾಡ್ತಕ್ಕಂತಹ ಅದ್ಭುತವಾದಂತಹ ಖುಷಿಯಾದಂತಹ ಜೀವನ ನಿಮ್ಮದಾಗುತ್ತೆ. ಆ ಜೀವನ ನಿಮ್ಮದಾಗಬೇಕು ಅಂದರೆ ಫಸ್ಟ್ ನಿಮ್ಮ ಮೈಂಡನ್ನು ನೀವು ಯೋಚನೆ ಮಾಡ್ತಕ್ಕಂಥ ಸ್ಥಿತಿನ ಬದಲು ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಆಯಿತಾ ಲೈಕು? ದಯವಿಟ್ಟು ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೆ ವಿಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.